ಪ್ಲಾನಿಂಗ್ ಟು ಡೂ MBBS ಅಬ್ರಾಡ್, ನೀವು ರಷ್ಯಾದಲ್ಲಿ MBBS ಮಾಡಬೇಕು ಅಂದರೆ, ಆ್ಯಂಡ್ ಇಫ್ ಯು ಆರ್ ಕನ್ಫ್ಯೂಸ್ ಯಾವ ಯೂನಿವರ್ಸಿಟಿನ ಚೂಸ್ ಮಾಡಬೇಕು ಆ್ಯಂಡ್ ಅಕಾರ್ಡಿಂಗ್ ಟು ಯುವರ್ ಬಡ್ಜೆಟ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್. ಒಂದೊಂದು ಸ್ಟೂಡೆಂಟ್ಸ್ಗೆ ಒಂದೊಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ್ಯಂಡ್ ಅವ್ರದ್ದೇ ಆದಂಥ ಒಂದು ಬಡ್ಜೆಟ್ ಇರುತ್ತೆ, ಲೋ ಇರ್ಬೋದು ಹೈ ಇರ್ಬೋದು. ಸೊ ಯಾವುದೇ ಕಾಲೇಜ್ ಯಾವ ಸ್ಟೂಡೆಂಟ್ಸ್ಗೂ ಪರ್ಫೆಕ್ಟ್ ಅಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಟಾಪ್ 10 ಮೆಡಿಕಲ್ ಯೂನಿವರ್ಸಿಟೀಸ್ ಬಗ್ಗೆ, ಟೋಟಲ್ ಬಡ್ಜೆಟ್ ಇರ್ಬೋದು, NMC ಗೈಡ್ಲೈನ್ಸ್ನ ಫಾಲೋ ಮಾಡೋ ಯೂನಿವರ್ಸಿಟೀಸ್ ಆ್ಯಂಡ್ ಗ್ಲೋಬಲಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂದರೆ, ಸೊ ಇಂಡಿಯಾಗೆ ಹೋಗಿ ಆದಮೇಲೂ ನೀವು ನಿಮ್ಮ ಡಿಗ್ರಿ ವ್ಯಾಲಿಡ್ ಇರುತ್ತೆ ಆ್ಯಂಡ್ ಅಲ್ಲಿ ಇಂಡಿಯನ್ ಮೆಸ್ ಇರುತ್ತಾ ಇಲ್ವಾ, ಗೌರ್ಮೆಂಟ್ ಹಾಸ್ಟೆಲ್ ಇದೆಯಾ ಇಲ್ವಾ, ಆ್ಯಂಡ್ ಟೋಟಲ್ ಬಡ್ಜೆಟ್ನ ಇವತ್ತು ಸ್ಪೆಸಿಫೈ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಯಾವುದೇ ಕಾಲೇಜ್ನ ಕ್ರಿಟಿಸೈಸ್ ಮಾಡ್ತಿಲ್ಲ, ಜನರಲ್ ಇನ್ಫಾರ್ಮೇಶನ್, ಟೋಟಲ್ ಬಡ್ಜೆಟ್ ಇರ್ಬೋದು, ಅಪ್ಡೇಟೆಡ್ ಫೀಸ್ ಸ್ಟ್ರಕ್ಚರ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಕಾಮೆಂಟ್ ಮಾಡ್ಬೋದು ಆ್ಯಂಡ್ ವಾಟ್ಸಪ್ DM ಕೂಡ ಮಾಡ್ಬೋದು. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಟಾಪ್ 10 ಮೆಡಿಕಲ್ ಲಿಸ್ಟಲ್ಲಿ ಬರೋದು ಫಸ್ಟ್ ಕಜಾನ್ ಫೆಡ್ರಲ್ ಯೂನಿವರ್ಸಿಟಿ. ಎಸ್, ನೀವು ಯೂನಿವರ್ಸಿಟಿ ಹೆಸರು ಕೇಳಿರ್ಬೋದು. ಫೆಡ್ರಲ್ ಯೂನಿವರ್ಸಿಟಿ ಅಂದರೆ ಇಟ್ಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿ ಆಗಿರುತ್ತೆ. ಕಜಾನ್ ಈಸ್ ವೆರಿ ಬಿಗ್ ಸಿಟಿ ಆ್ಯಂಡ್ ಅದರಲ್ಲಿ ಕಜಾನ್ ಫೆಡ್ರಲ್ ಯೂನಿವರ್ಸಿಟಿ ಇದು ತುಂಬ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಆ್ಯಂಡ್ ಇಲ್ಲಿ ಕ್ಲಿನಿಕಲ್ ಎಕ್ಸ್ಪೋಜರ್ ಕೂಡ ತುಂಬ ಚೆನ್ನಾಗಿದೆ. ಹ್ಯಾಂಡ್ ಟು ಹ್ಯಾಂಡ್ ಆನ್ ಕ್ಲಿನಿಕಲ್ ಎಕ್ಸ್ಪೋಜರ್ಸ್ ಇರುತ್ತೆ, ಅಂದರೆ ನೀವು ಕಿಡಾವರ್ಸ್ನ ಮುಟ್ಟಿ ಅದ್ರ ಮೇಲೆ ಅದರಲ್ಲಿ ಸ್ಟಡಿ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇಂಡಿಯನ್ ಮೆಸ್ ಅವೈಲಬಿಲಿಟಿ ಇಲ್ಲ. ಇಲ್ಲಿ ಟ್ಯೂಷನ್ ಫೀಸ್ ಬಗ್ಗೆ ಮಾತಾಡಬೇಕು ಅಂದರೆ 5,94,000 ರೂಬಲ್ಸ್ ಆಗುತ್ತೆ ಪರ್ ಇಯರ್ಗೆ. ಆ್ಯಂಡ್ ಇದ್ರದ್ದು ಗೌರ್ಮೆಂಟ್ ಹಾಸ್ಟೆಲ್ ಅವೈಲಬಿಲಿಟಿ ಇದೆ, ಅದ್ರದ್ದು ಕಾಸ್ಟ್ ಬಂದುಬಿಟ್ಟು 16,000 ರೂಬಲ್ಸ್ ಆಗುತ್ತೆ ಪರ್ ಇಯರ್ಗೆ. ಸೊ ಇದ್ರದ್ದು ಟೋಟಲ್ ಬಡ್ಜೆಟ್ ಬಗ್ಗೆ ಮಾತಾಡಬೇಕು ಅಂದರೆ 40 lakhs ಆಗುತ್ತೆ, ಇನ್ಕ್ಲೂಡಿಂಗ್ ನಿಮಗೆ ಎಕ್ಸ್ಪೆನ್ಸಸ್ನ, ಪರ್ಸನಲ್ ಎಕ್ಸ್ಪೆನ್ಸಸ್ ಇರ್ಬೋದು, ನಿಮಗೆ ಇಂಡಿಯಾಗೆ ಹೋಗಿ ಬರೋದ್ರಲ್ಲಿ ರಾಜ್ಯದಲ್ಲಿ ಇರ್ಬೋದು. ಇಟ್ಸ್ ಅನ್ 50 lakh ಬಡ್ಜೆಟ್ ಕಾಲೇಜ್ ಆಗಿರುತ್ತೆ. ಸೊ ನಿಮ್ಮ ಬಡ್ಜೆಟ್ 50 lakhs ಆಗಿದ್ದರೆ ಈ ಯೂನಿವರ್ಸಿಟಿನ ಚೂಸ್ ಮಾಡಿ. ಸೊ ಇದ್ರದ್ದು FMG ಮೇಯ್ನ್ ಆಗಿ ಒಂದು ಯೂನಿವರ್ಸಿಟಿಗೆ ಹೋಗ್ತಿದ್ದಿದೆ ಅಂದರೆ ಅದು ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಅಲ್ಲಿ ಇರೋ FMG ಪಾಸಿಂಗ್ ರೇಷಿಯೋ. ಸೊ ಕಜಾನ್ ಫೆಡ್ರಲ್ ಯೂನಿವರ್ಸಿಟಿದು ಪಾಸಿಂಗ್ ರೇಷಿಯೋ ಬಂದುಬಿಟ್ಟು 60 to 100% ಇದೆ. ಸೊ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ FMG ಪಾಸ್ ಔಟ್ ಆಗ್ತಾರೆ ವಿತ್ FMG ಎಕ್ಸಾಮ್ ಕ್ಲಿಯರ್. ಆ್ಯಂಡ್ ಹೋಲ್ ಆಫ್ 6 years ಕೋರ್ಸ್ ಡ್ಯೂರೇಷನ್ ಬಂದುಬಿಟ್ಟು ಇಂಗ್ಲೀಷಲ್ಲೇ ನಡೆಯುತ್ತೆ. ಎಸ್ ಸ್ಟೂಡೆಂಟ್ಸ್, ನೀವು ಕನ್ಫ್ಯೂಸ್ ಆಗಬೇಡಿ. ರಷ್ಯಾ ಅಂದರೆ ರಷ್ಯಾದಲ್ಲಿ ಟೀಚ್ ಮಾಡ್ತಾರೆ, ಬೇರೆ ಬೇರೆ ಯೂನಿವರ್ಸಿಟೀಸ್ಗೆ ಹೋದ್ರೆ ರಷ್ಯಾದಲ್ಲೇ ಟೀಚ್ ಮಾಡ್ತಾರೆ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್, ಇಟ್ಸ್ ಇನ್ ಇಂಗ್ಲೀಷ್ ಇಟ್ ಸೆಲ್ಫ್. ಅಂದರೆ ನೀವು ಪೇಷಂಟ್ಸ್ ಜೊತೆ ಡೀಲ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಲರ್ನ್ ರಷ್ಯನ್. ಸೊ ನೆಕ್ಸ್ಟ್ ಯೂನಿವರ್ಸಿಟಿ ಬಂದುಬಿಟ್ಟು ಕಜಾನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಇದರಲ್ಲಿ ಟ್ಯೂಷನ್ ಫೀಸ್ ಬಗ್ಗೆ ಮಾತಾಡಬೇಕು ಅಂದರೆ 6 lakhs ಆಗುತ್ತೆ, 6 lakhs ರೂಬಲ್ಸ್ ಪರ್ ಇಯರ್. ಗೌರ್ಮೆಂಟ್ ಹಾಸ್ಟೆಲ್ಸ್ ಇರುತ್ತೆ, ಅದ್ರದ್ದು ಕಾಸ್ಟ್ ಬಂದುಬಿಟ್ಟು 18,000 ರೂಬಲ್ಸ್ ಪರ್ ಇಯರ್. ಇಲ್ಲಿ ಇಂಡಿಯನ್ ಮೆಸ್ ಇರೋದಿಲ್ಲ. ಕ್ಲಿನಿಕಲ್ ಎಕ್ಸ್ಪೋಜರ್ ತುಂಬ ಚೆನ್ನಾಗಿದೆ. ಇದ್ರದ್ದು ಕಜಾನ್ ಸ್ಟೇಟ್ ಮೆಡಿಕಲ್ದು ಅದರದ್ದೇ ಆದಂಥ ಒಂದು ಹಾಸ್ಪಿಟಲ್ಸ್ ಇರುತ್ತೆ ಕ್ಯಾಂಪಸ್ ಒಳಗಡೆನೆ. ಇಲ್ಲಿ ಗೌರ್ಮೆಂಟ್ ಹಾಸ್ಟೆಲಲ್ಲಿ ತುಂಬ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಸೊ ಇದ್ರದ್ದು ಸೀಟ್ಸ್ ಬೇಗ ಫಿಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಕಜಾನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ನಿಮಗೆ ಹಾಸ್ಟೆಲಲ್ಲಿ ಸಹ ಇರಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಅಡ್ಮಿಷನ್ ವೆರಿ ಫಾಸ್ಟ್. ಈ ಎಂಟ್ರೆನ್ಸ್ ಟೆಸ್ಟ್ ಕೂಡ ಇರುತ್ತೆ. ಸೊ ಸಮ್ ಯೂನಿವರ್ಸಿಟೀಸ್ ಇಂಟರ್ವ್ಯೂ ಬೇಸ್ಡ್ ಇರುತ್ತೆ. ಇಲ್ಲಿ ವಿತ್ ಕ್ಯಾಮ್ರಾ ಆ್ಯಂಡ್ ಆನ್ಲೈನಲ್ಲೇ ಬರೀತೀರಾ, ವಿತ್ ಕ್ಯಾಮ್ರಾ ನಿಮಗೆ ಎಂಟ್ರೆನ್ಸ್ ಟೆಸ್ಟ್ ಕೂಡ ಇರುತ್ತೆ. ಸೊ ಆ ಎಂಟ್ರೆನ್ಸ್ ಟೆಸ್ಟಲ್ಲಿ ಕಜಾನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಓನ್ಲಿ 50% ಸ್ಟೂಡೆಂಟ್ಸ್ ಮಾತ್ರ ಪಾಸ್ ಆಗ್ತಾರೆ. ಸೊ ಇಲ್ಲೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡಬೇಕು ಅಂದರೆ, ಆ್ಯಸ್ ಐ ಮೆನ್ಷನ್ ಇನ್ ಮೈ ಪ್ರೀವಿಯಸ್ ವಿಡಿಯೋ, ಎವ್ರಿ ಯೂನಿವರ್ಸಿಟಿ, ರಷ್ಯನ್ ಯೂನಿವರ್ಸಿಟಿನಲ್ಲಿ ನಿಮ್ಮ PCB ಮಾರ್ಕ್ಸ್ ಎಲ್ಲ ಕೂಡಿ 50% ಬೇಕಿರುತ್ತೆ. ಫಾರ್ ಪರ್ಟಿಕ್ಯುಲರ್ಲಿ ಕಜಾನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಗೆ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ ನಿಮಗೆ 16 marks ಬರಬೇಕಿರುತ್ತೆ. ಸೊ ನೆಕ್ಸ್ಟ್ ಯೂನಿವರ್ಸಿಟಿ ಬಂದುಬಿಟ್ಟು ನಾರ್ತ್ ವೆಸ್ಟರ್ನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ವಿಚ್ ಇಸ್ ಲೊಕೇಟೆಡ್ ಇನ್ ಸೇಂಟ್ ಪೀಟರ್ಸ್ಬರ್ಗ್. ಎಸ್, ಇಟ್ ಈಸ್ ಸಚ್ ಅ ಬ್ಯೂಟಿಫುಲ್ ಸಿಟಿ. ಟ್ಯೂಷನ್ ಫೀಸ್ ಬಗ್ಗೆ ಮಾತಾಡಬೇಕು ಅಂದರೆ 4,95,000 ರೂಬಲ್ಸ್ ಪರ್ ಇಯರ್ ಆಗುತ್ತೆ. ಇಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ವಿತ್ ಅಟ್ಯಾಚ್ ಬಾತ್ರೂಮ್ಸ್. ಎಸ್, ಇಲ್ಲಿ ಅಟ್ಯಾಚ್ ಬಾತ್ರೂಮ್ಸ್ ಇರುತ್ತೆ. 36,000 ರೂಬಲ್ಸ್ ಪರ್ ಇಯರ್ ಆಗುತ್ತೆ. ಸೊ ಅಪ್ರಾಕ್ಸ್ ಹೇಳಬೇಕು ಅಂದರೆ ಈ ಯೂನಿವರ್ಸಿಟಿಗೆ ನಿಮ್ಮ ಏನಾದರೂ ಬಡ್ಜೆಟ್ 30 to 35 lakhs ಇದ್ದರೆ ಯು ಕ್ಯಾನ್ ಚೂಸ್ ದಿಸ್ ಯೂನಿವರ್ಸಿಟಿ.
ಸೊ ಇಲ್ಲಿ ಕ್ಲಿನಿಕಲ್ ಎಕ್ಸ್ಪೋಜರ್ ತುಂಬ ಚೆನ್ನಾಗಿದೆ ಆ್ಯಂಡ್ FMG ಪಾಸಿಂಗ್ ರೇಷಿಯೋ ಆಲ್ಸೋ. ಸೊ ಇಲ್ಲಿ ಇಂಗ್ಲೀಷ್ ಸ್ಪೀಕಿಂಗ್ ರೇಷಿಯೋ ತುಂಬ ಇದೆ. ಬೇರೆ ಸ್ಟೇಟಲ್ಲಿ ರಷ್ಯಾದಲ್ಲಿ ಇಂಗ್ಲೀಷ್ ಅಷ್ಟೊಂದು ಮಾತಾಡೋದಿಲ್ಲ, ಬಟ್ ಹಿಯರ್ ಒಂದು ಹೈ ರೇಷಿಯೋ ಆಫ್ ಇಂಗ್ಲೀಷ್ ಸ್ಪೀಕಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಯೂನಿವರ್ಸಿಟಿ ಬಂದ್ಬಿಟ್ಟು ಇಮ್ಯಾನ್ಯುಯಲ್ ಕನ್ ಬಾಲ್ಟಿಕ್ ಫೆಡರಲ್ ಯೂನಿವರ್ಸಿಟಿ. ಇದು ಕಲಿನ್ಗ್ರಾಡ್ ಅಲ್ಲಿ ಲೊಕೇಟೆಡ್ ಆಗಿದೆ, ವಿಚ್ ಇಸ್ ಇನ್ ದ ಯುರೋಪಿಯನ್ ಬಾರ್ಡರ್. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕ್ಯಾಂಪಸ್. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದರದ್ದು ಚೆನ್ನಾಗಿದೆ. FMG ಪಾಸಿಂಗ್ ರೇಷಿಯೋನು ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ಅ ವೆರಿ ಲೋ ಬಡ್ಜೆಟ್ ಯೂನಿವರ್ಸಿಟಿ, ಹೈ ಕ್ವಾಲಿಟಿ ಆಫ್ ಎಜುಕೇಷನ್. ಸೊ ಇದ್ರದ್ದು ಸೀಟ್ಸ್ ತುಂಬ ಬೇಗ ಬುಕ್ ಆಗೋ ಸ್ಟಾರ್ಟ್ ಆಗುತ್ತೆ. ಸೊ ಹರಿಯ. ಸೊ ಇದ್ರದ್ದು ಟ್ಯೂಷನ್ ಫೀಸ್ ಬಂದುಬಿಟ್ಟು 3,15,000 ರೂಪೀಸ್ ಪರ್ ಇಯರ್ ಆಗುತ್ತೆ. ಆ್ಯಂಡ್ ಗೌರ್ಮೆಂಟ್ ಹಾಸ್ಟೆಲ್ಸ್ ಆಲ್ಸೋ ಅವೈಲೇಬಲ್, ವಿಚ್ ಇಸ್ 20,000 ರೂಪೀಸ್ ಪರ್ ಇಯರ್. ಸೊ ನಿಮ್ಮ ಬಡ್ಜೆಟ್ ಏನಾದರೂ 22 ಲ್ಯಾಕ್ ಆಗಿದ್ದರೆ, 22 ಲ್ಯಾಕ್ ರೂಬಲ್ಸ್ ಆಗಿದ್ದರೆ ನೀವು ಈ ಯೂನಿವರ್ಸಿಟಿನ ಚೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಯೂನಿವರ್ಸಿಟಿ ಬಂದುಬಿಟ್ಟು ತೊಂಬೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಇಟ್ ಈಸ್ ಲೊಕೇಟೆಡ್ ನಿಯರ್ ಮಾಸ್ಕೋ. ತೊಂಬೋ ಸಿಟಿ ಹತ್ರ ಲೊಕೇಟೆಡ್ ಆಗಿದೆ. ಆ್ಯಂಡ್ ಇದು ಟೋಟಲ್ ಬಡ್ಜೆಟ್ ಬಂದುಬಿಟ್ಟು 23 ಲ್ಯಾಕ್ಸ್ ರೂಬಲ್ಸ್ ಪರ್ ಇಯರ್ ಆಗುತ್ತೆ. ಆ್ಯಂಡ್ ಇದು ಟ್ಯೂಷನ್ ಫೀಸ್ ಬಂದುಬಿಟ್ಟು 3,85,000 ರೂಪೀಸ್ ಪರ್ ಇಯರ್ ಆಗುತ್ತೆ. ಆ್ಯಂಡ್ ಗೌರ್ಮೆಂಟ್ ಹಾಸ್ಟೆಲ್ ಕೂಡ ಅವೈಲೇಬಲ್ ಇದೆ ವಿತ್ ಇಂಡಿಯನ್ ಮೆಸ್, ವಿಚ್ ವಿಲ್ ಕಾಸ್ಟ್ ಯು ಅರೌಂಡ್ 13,000 ರೂಪೀಸ್ ಟು 15,000 ರೂಪೀಸ್ ಆಗುತ್ತೆ. ಆಸ್ ಐ ಫರ್ಗಾಟ್ ಟು ಮೆನ್ಷನ್ ಬಿಫೋರ್, ಇಮ್ಯಾನ್ಯುಯಲ್ ಕನ್ ಬಾಲ್ಟಿಕ್ ಫೆಡರಲ್ ಯೂನಿವರ್ಸಿಟಿ ಮತ್ತು ತೊಂಬೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಇಂಡಿಯನ್ ಮೆಸ್ ಇದೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಟೇಕ್ ಮೆಸ್ ಇನ್ ರಷ್ಯಾ ಅಬ್ರಾಡ್, ಸೊ ಯು ಕ್ಯಾನ್ ಚೂಸ್ ದಿಸ್ ಯೂನಿವರ್ಸಿಟಿ ಇನ್ ದಿಸ್ ಬಡ್ಜೆಟ್. ಸೊ ನೆಕ್ಸ್ಟ್ ಯೂನಿವರ್ಸಿಟಿ ಬಂದುಬಿಟ್ಟು ಪೆಟ್ರೋಜಾವ್ಸ್ಕ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಇದು ಪೆಟ್ರೋಜಾವ್ಸ್ಕ್ ಸಿಟಿಯಲ್ಲಿ ಲೊಕೇಟೆಡ್ ಆಗಿದೆ. ಆ್ಯಂಡ್ ಇದ್ರದ್ದು ಟ್ಯೂಷನ್ ಫೀಸ್ ಬಂದುಬಿಟ್ಟು 3,13,000 ರೂಪೀಸ್ ಪರ್ ಇಯರ್ ಆಗುತ್ತೆ. ಆ್ಯಂಡ್ ಗೌರ್ಮೆಂಟ್ ಹಾಸ್ಟೆಲ್ ಅವೈಲೇಬಲ್ ಇದೆ. ಅದರದ್ದು ಕಾಸ್ಟ್ ಬಂದುಬಿಟ್ಟು 18,000 ಪರ್ ಇಯರ್ ಆಗುತ್ತೆ. ಇಫ್ ಯು ಆರ್ ಪ್ಲಾನಿಂಗ್ ಫಾರ್ 23 to 25 ಲ್ಯಾಕ್ ಬಡ್ಜೆಟ್ ಯೂನಿವರ್ಸಿಟಿ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಯೂನಿವರ್ಸಿಟಿ. ಆ್ಯಂಡ್ ಇದರಲ್ಲಿ 2-3 ಸೀಟರ್ಸ್ ಮತ್ತು 3 ಸೀಟರ್ಸ್ ರೂಮ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಆ್ಯಂಡ್ ಹಾಸ್ಪಿಟಲ್ ಮತ್ತು ಕಾಲೇಜ್ ಎಲ್ಲ ಒಂದೇ ಕ್ಯಾಂಪಸಲ್ಲಿ ಇದೆ. ಸೊ ನೋ ನೀಡ್ ಟು ವರಿ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆರ್ ಟ್ರಾವೆಲ್ ಎಕ್ಸ್ಪೆನ್ಸಸ್. ಆ್ಯಂಡ್ ಇಲ್ಲಿ ಇನ್ನೂ ಹೇಳಬೇಕು ಅಂದರೆ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸಹ ಇರುತ್ತೆ. ಸೊ ನೆಕ್ಸ್ಟ್ ಯೂನಿವರ್ಸಿಟಿ ಬಂದುಬಿಟ್ಟು ಉರಾಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಎಸ್, ಫ್ರಮ್ ಪಾಸ್ಟ್ 2 years ಈ ಯೂನಿವರ್ಸಿಟಿಗೆ ತುಂಬ ಡಿಮ್ಯಾಂಡ್ ಇದೆ. ಅಂದರೆ ಲೋ ಬಡ್ಜೆಟಲ್ಲಿದೆ ಆ್ಯಂಡ್ ಆಲ್ಸೋ ಹೈ ಕ್ವಾಲಿಟಿ ಆಫ್ ಎಜುಕೇಷನ್. ಇದರಲ್ಲಿ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಸ್ಟೂಡೆಂಟ್ಸ್ ಓನ್ಲಿ 50% ಆಫ್ ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗ್ತಾರೆ. ಸೊ ಉರಾಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಬಂದುಬಿಟ್ಟು ಯುಕ್ತಿನ್ಬರ್ಗ್ ಅಲ್ಲಿ, ಇಟ್ಸ್ ಅ ಲಾರ್ಜೆಸ್ಟ್ ಸ್ಟೇಟ್, ಅಲ್ಲಿ ಲೊಕೇಟೆಡ್ ಆಗಿದೆ. ಆ್ಯಂಡ್ ಇದು ಟೋಟಲ್ ಫೀಸ್ ಬಂದುಬಿಟ್ಟು ಟ್ಯೂಷನ್ ಫೀಸ್ ಬಂದುಬಿಟ್ಟು 3 ಲ್ಯಾಕ್ ರೂಬಲ್ಸ್ ಆಗುತ್ತೆ ಪರ್ ಇಯರ್. ಆ್ಯಂಡ್ ಗೌರ್ಮೆಂಟ್ ಹಾಸ್ಟೆಲ್ ಆಲ್ಸೋ ಇಸ್ ಅವೈಲೇಬಲ್, ವಿಚ್ ಇಸ್ ಫಾರ್ 16,000 ರೂಬಲ್ಸ್ ಪರ್ ಇಯರ್. ಆ್ಯಂಡ್ ಟೋಟಲ್ ಬಡ್ಜೆಟ್ ಬಂದುಬಿಟ್ಟು ಈ ಯೂನಿವರ್ಸಿಟಿಗೆ 19 to 20 ಲ್ಯಾಕ್ಸ್ ಇರುತ್ತೆ. ಸೊ ಈ ಯೂನಿವರ್ಸಿಟಿಯಲ್ಲಿ ಒಂದು ಇಂಡಿಯನ್ ಮೆಸ್ ಕೂಡ ಅವೈಲೇಬಲ್ ಇದೆ. ಸೊ ಇಟ್ ಈಸ್ ಕಂಪಲ್ಸರಿ ಫಾರ್ ಫಸ್ಟ್ ಇಯರ್ ಆಸ್ ಇನ್ ಮೈ ಯೂನಿವರ್ಸಿಟಿ. ಸೊ ನೆಕ್ಸ್ಟ್ ಯೂನಿವರ್ಸಿಟಿ ಬಂದುಬಿಟ್ಟು ಕಬಾರ್ಡಿನೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಟೋಟಲ್ ಬಡ್ಜೆಟ್ ಇರೋದು, ಇಫ್ ಯು ಆರ್ ಪ್ಲಾನಿಂಗ್ ಫಾರ್ 30 ಲ್ಯಾಕ್ಸ್ ನೀವು ಯೂನಿವರ್ಸಿಟಿಗೆ ಹೋಗ್ಬೋದು. ಅದರಲ್ಲಿ ಕೋರ್ಸ್ ಡ್ಯೂರೇಷನ್ ಇಂಗ್ಲೀಷಲ್ಲೇ ನಡೆಯುತ್ತೆ. ನಾನು ಯಾವ್ಯಾವ ಯೂನಿವರ್ಸಿಟೀಸ್ ಮೆನ್ಷನ್ ಮಾಡಿದ್ದೀನೋ ಎಲ್ಲ ಯೂನಿವರ್ಸಿಟಿ ಕೋರ್ಸ್ ಡ್ಯೂರೇಷನ್ ಇಂಗ್ಲೀಷಲ್ಲೇ ನಡೆಯುತ್ತೆ. ಆ್ಯಂಡ್ ಇದರದ್ದು ಟ್ಯೂಷನ್ ಫೀಸ್ ಬಂದುಬಿಟ್ಟು 3,24,000 ಆಗುತ್ತೆ. ಆ್ಯಂಡ್ ಹಾಸ್ಟೆಲ್ ಫೀಸ್ 12 to 15,000 ರೂಪೀಸ್ ಪರ್ ಇಯರ್ ಆಗುತ್ತೆ. ಆ್ಯಂಡ್ ಇಂಡಿಯನ್ ಮೆಸ್ ಇದೆ, ಅದರಲ್ಲಿ ವೆಜ್, ನಾನ್ ವೆಜ್, ಹಲಾಲ್ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ಕಬಾರ್ಡಿನೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ನೆಕ್ಸ್ಟ್ ಯೂನಿವರ್ಸಿಟಿ ಬಂದ್ಬಿಟ್ಟು ನಾರ್ತ್ ಕೊಕೇಶನ್ ಯೂನಿವರ್ಸಿಟಿ. ಇದು ಚರ್ಕಿಸ್ ಅನ್ನೋ ಸಿಟಿಯಲ್ಲಿ ಲೊಕೇಟೆಡ್ ಆಗಿದೆ. ಸೊ ಇದ್ರದ್ದು ಟೋಟಲ್ ಬಡ್ಜೆಟ್ ಬಂದ್ಬಿಟ್ಟು 25 ಲ್ಯಾಕ್ ಆಗುತ್ತೆ. ಸೊ ನಿಮ್ಮ ಬಡ್ಜೆಟ್ ಏನಾದರೂ 25 ಲ್ಯಾಕ್ ಇದೆ, ಯು ಕ್ಯಾನ್ ಚೂಸ್ ದಿಸ್ ಯೂನಿವರ್ಸಿಟಿ. ಆ್ಯಂಡ್ ಇದು ಟ್ಯೂಷನ್ ಫೀಸ್ ಬಂದ್ಬಿಟ್ಟು 3,85,000 ರೂಪೀಸ್ ಪರ್ ಇಯರ್ ಆಗುತ್ತೆ. ಗೌರ್ಮೆಂಟ್ ಹಾಸ್ಟೆಲ್ ಅವೈಲೇಬಿಲಿಟಿ 18,000 ಪರ್ ಇಯರ್ ಆಗುತ್ತೆ, 18,000 ರೂಪೀಸ್ ಪರ್ ಇಯರ್. ಸೊ ದೀಸ್ ವೇರ್ ಟಾಪ್ 10 ಮೆಡಿಕಲ್ ಯೂನಿವರ್ಸಿಟೀಸ್. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಆರ್ ಯು ಕ್ಯಾನ್ ಕಮೆಂಟ್. ಓನ್ಲಿ ಬಡ್ಜೆಟೇ ನಮಗೆ ಬೇಡ ಅಕ್ಕ, ವಿ ನೀಡ್ ಟು ನೋ ಅಬೌಟ್ ಡೀಪ್ಲಿ ಅಂದರೆ ಯು ಕ್ಯಾನ್ ಕಮೆಂಟ್ ಮೀ. ನಾನು ಎಲ್ಲ ಫೀಸ್ ಸ್ಟ್ರಕ್ಚರ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಆಗಿರೋ ನನ್ನ ವಾಟ್ಸಪ್ ನಂಬರ್ಗೂ ನೀವು ಮೆಸೇಜ್ ಮಾಡ್ಬೋದು. ನನ್ನ ಕಂಪ್ಲೀಟ್ ಫೀಸ್ ಸ್ಟ್ರಕ್ಚರ್ ಆ್ಯಂಡ್ ಹಾಸ್ಟೆಲ್ ಇರ್ಬೋದು ಅಲ್ಲಿದು ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಸೆಂಡ್ ಮಾಡ್ತೀನಿ. So if you need detailed video of these particular universities, please do let me know. And video ishtare like ಮಾಡಿ, share ಮಾಡಿ, subscribe ಮಾಡಿ. Meet you in the next video. Until then, see you. Bye bye.